ಯಾರು ನಿಜವಾಗಿರುವಂಥ ಲೀಡರ್ ಯಾರು 4 ಜನರನ್ನ ದಬ್ಬಾಳಿಕೆ ಮಾಡಿ ಅವ್ರನ್ನೆಲ್ಲ ಕಂಟ್ರೋಲ್ ಇಟ್ಕೊಂತಾನೆ ಅವನು ಲೀಡರ್, ಇಲ್ಲ 4 ಜನರನ್ನ ಬೆಳೆಸ್ತಾನಲ್ಲ ಹೆಲ್ಪ್ ಮಾಡಿ ಅವನು ಲೀಡರ್. ಒಂದು ಕ್ಲಾಸ್ ರೂಮಲ್ಲಿ ಹೀಗೆ ಲೈನ್ ಆಗಿ ಸಂಖ್ಯೆಗಳು ಕೂತಿತ್ತು, ನಂಬರ್ಸ್ 9, 8, 7, 6 ಹೀಗೆ ಲಾಸ್ಟ್ 0 ತನಕ ಎಲ್ಲ ನಂಬರ್ಸು ಕೂತಿದ್ವು. ಸೊ 9ನೇ ನಂಬರ್ ಏನು ಮಾಡ್ತಂತೆ, 8ನೇ ನಂಬರ್ ತಲೆ ಮೇಲೆ ಪಟಾರ್ ಅಂತ ಹೊಡಿತಂತೆ. 8ನೇ ನಂಬರ್ ಕೇಳ್ತಂತೆ, ಯಾಕೆ ಹೊಡೆದೆ ನನಗೆ, ನಾನು 9 ನಿನಗಿಂತ ನಾನು ದೊಡ್ಡವನು, ನಾನು ಹೊಡಿತೀನಿ, ಓಡಿಸ್ಕೋಬೇಕು. ಅವಾಗ 8ನೇ ನಂಬರಿಗೆ ಫ್ರಸ್ಟ್ರೇಷನ್ ಆಗುತ್ತೆ. ಆ ಫ್ರಸ್ಟ್ರೇಷನ್ ಯಾರ ಮೇಲೆ ಹಾಕಬೇಕು, ಪಕ್ಕದಲ್ಲಿ 7ನೇ ನಂಬರ್ ಇತ್ತು. ಸೊ ಅದು 7ನೇ ನಂಬರ್ ತಲೆ ಮೇಲೆ ಪಟಾರ್ ಅಂತ ಹೊಡೆಯುತ್ತೆ, ನಾನು ದೊಡ್ಡವನು ಅಂತ. ಸೊ 7 6ಕ್ಕೆ ಹೊಡೆಯುತ್ತೆ, 6 5ಕ್ಕೆ ಹೊಡೆಯುತ್ತೆ, 5 4ಕ್ಕೆ ಹೊಡೆಯುತ್ತೆ, ಹೀಗೆ ಹೊಡಿತಾ ಲಾಸ್ಟಿಗೆ 2 1ನೇ ನಂಬರ್ಗೆ ಹೊಡೆಯುತ್ತೆ. ಸೊ ಈಗ 1ನೇ ನಂಬರ್ ಯಾರಿಗೆ ಹೊಡಿಬೇಕು, 0. ಬಟ್ 1ನೇ ನಂಬರು 0ಗೆ ಹೊಡೆಯಲ್ಲ. ಆ 0 ಪಕ್ಕ ಹೋಗಿ ಕುತ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತಂತೆ. ಎಲ್ಲರಿಗಿಂತ ದೊಡ್ಡ ಸಂಖ್ಯೆ 10ನೇ ನಂಬರ್ ಆಗುತ್ತೆ. ಆಗ 0 ಕೇಳುತ್ತಂತೆ 1ನೇ ನಂಬರ್ಗೆ, ಅಲ್ಲ ಎಲ್ಲ ದೊಡ್ಡವರು ಕೂಡ ಸಣ್ಣವ್ರ ಮೇಲೆ ದೌರ್ಜನ್ಯ ಮಾಡಿದ್ರು, ನಾನು ದೊಡ್ಡವನು ಅಂತ ಈಗೋ ತೋರಿಸಿದ್ರು, ನೀನು ಯಾಕೆ ನನ್ನ ಪಕ್ಕ ಬಂದು ಕೂತ್ಕೊಂಡು ನನ್ನನ್ನೇ ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ಬಿಟ್ಟ, ನಾನು ಬರೀ 0 ಆಗಿದ್ದೆ, ನನ್ನನ್ನು 10 ನಂಬರ್ ಆಗಿ ಮಾಡ್ಬಿಟ್ಟಲ್ಲ, ಯಾಕೆ? ಆಗ 1ನೇ ನಂಬರ್ ಹೇಳುತ್ತಂತೆ, ನಾನೇ ದೊಡ್ಡವನು, ನನ್ನ ಹತ್ರ ಅಧಿಕಾರ ಇದೆ, ನಾನು ಎಲ್ರಿಗಿಂತ ದೊಡ್ಡವನು ಅಂತ ಸಣ್ಣವರ ಮೇಲೆ ದಬ್ಬಾಳಿಕೆ ಮಾಡೋನಲ್ಲ ಒಬ್ಬ ಲೀಡರ್. ತನಗಿಂತ ಕೆಳಗಿರೋರ್ನು ಕೂಡ ಸಮನಾಗಿ ನೋಡಿ ತಾನು ಬೆಳೆಯೋದ್ರ ಜೊತೆಗೆ ಅವ್ರನ್ನೂ ಕೂಡ ಬೆಳೆಸ್ತಾನಲ್ಲ, ಅವನು ನಿಜವಾದ ಲೀಡರ್. ಎಲ್ಲರನ್ನೂ ಕೂಡ ಹಿಂದೆ ಇಟ್ಕೊಂಡು ನನ್ನ ಹಿಂದೆ ಬರೋ ಅಂತ ಮುಂದೆ ಹೋಗೋನಲ್ಲ ಲೀಡರ್ ಅಂದರೆ. ಇವತ್ತು ತುಂಬ ಜನ ಲೀಡರ್ಸ್ ಇದ್ದಾರಲ್ಲ, ಬರೀ ಚೇಲಗಳನ್ನು ಬೆಳೆಸಿರ್ತಾರೆ, ಅವ್ರ ಜೊತೆ ಇರೋರು ಯಾರೂ ಬೆಳೆಸೋದಿಲ್ಲ ಅವರು. ನೀವು ಹಾಗಾಗಬಾರ್ದು.